ಸಿಎಂ ಇದ್ದಂಥ ಸ್ಟೇಜ್ ಮೇಲೆ ಏನು ಹೇಳಿದ್ರು ಅನ್ನುವಂಥ ಮಾತನ್ನು ನಾವು ನೋಡಿದ್ವಿ, ಅದನ್ನು ತೋರಿಸಿದ್ವಿ. ಅಂದರೆ ಮುನಿರತ್ನ ಮತ್ತು ಸಿಎಂ ಅವರ ಬಾಂಧವ್ಯ ಎಷ್ಟು ಮಟ್ಟಿಗಿದೆ ಅಂತ, ನೀವು ಒಂಥರ ಜ್ಯೋತಿ ಇದ್ದಂಗೆ ನೀವು ಬೆಳಕಾಗಬೇಕು ಅನ್ನುವಂಥ ಮಾತು. ಇದೇ ಮುನಿರತ್ನ ಪ್ರತಿ ವರ್ಷ ಪಟಾಕಿ ಹಂಚ್ತಾರೆ. ಆದರೆ ಆ ಬೆಳಕನ್ನು ಹಂಚಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದರೆ ಅವ್ರ ಕಚೇರಿಗೆ ಬೀಗ ಹಾಕಲಾಗಿದೆ, ಪೊಲೀಸರು ನಿರ್ಬಂಧ ವಿಧಿಸಿದ್ದಾರೆ. ಲಕ್ಷ್ಮೀದೇವಿ ನಗರದಲ್ಲಿರುವಂಥ ಶಾಸಕ ಮುನಿರತ್ನ ಅವರ ಕಚೇರಿ, ಆ ಕಚೇರಿಗೆ ಬೀಗ ಜಡಿಯಲಾಗಿದೆ. ಅದಾದಮೇಲೆ ಮುನಿರತ್ನ ಅಲ್ಲಿಗೆ ಬಂದರು, ಪೊಲೀಸರ ಜೊತೆಗೆ ಚರ್ಚೆ ಮಾಡಿದ್ರು. ಪ್ರತಿ ವರ್ಷ ಇದೇ ಸ್ಥಳದಲ್ಲಿ ಪಟಾಕಿ ವಿತರಿಸ್ತಾ ಇದ್ರು ಮುನಿರತ್ನ. ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ. ಇಲ್ಲ, ಈ ಪ್ಲೇಸ್ ಕೊಡೋದು ಅದಕ್ಕೆ ಒಂದು ಪ್ಲೇಸ್ ನಿಗದಿತ ಸ್ಥಳ ಇದೆ, ಅಲ್ಲೇ ಮಾತ್ರ ಕೊಡ್ತಾರೆ. ಇಲ್ಲಿ ಕೊಡಂಗಿಲ್ಲ. ಇಲ್ಲ, ನಾಳೆಯಿಂದ. ಹೋದ ವರ್ಷ ಕೊಟ್ಟಿದ್ವಲ್ಲ. ಇಲ್ಲ, ಲಾಸ್ಟ್ ಇಯರ್ ಅದು ಆ ಥರದ್ದು ಯಾವುದೋ ಇಲ್ಲ, ನನ್ನ ಹತ್ತಿರ ಆ ಥರ ಆಗಿದೆ. ಪಟಾಕಿ ಕೊಡ್ತಾರೆ. ಪಟಾಕಿ ಅದೇ ಪಟಾಕಿ ವಿತರಣೆ ಮಾಡುವಂಥ ಯಾವುದೇ ಇದಾದ ಮೇಲೆ ಮುನಿರತ್ನ ಮಾತಾಡಿದ್ರು, ಏನು ನಡೀತಾ ಇದೆ ಅಲ್ಲಿ, ಪ್ರತಿ ವರ್ಷ ಇಲ್ಲೇ ಪಟಾಕಿ ವಿತರಿಸ್ತಾ ಇದ್ದೀನಿ, ಈ ಬಾರಿ ಯಾಕೆ ಬೀಗ ಹಾಕಿದ್ರು ಅಂತ ಪ್ರಶ್ನೆ ಮಾಡಿದರು ಮುನಿರತ್ನ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳು ಹಾಕಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಹೋಗಬೇಕು. ಪ್ರತಿಯೊಂದಕ್ಕೂ ಬೇಕಾದ್ರೆ ತಾವು ನೋಡಿ, ಊರಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಬ್ಬ ಮಾಡಿದ್ವಿ. ಇದು ಇಲ್ಲಿ ನಡೀತಾ ಇರೋವಂಥದ್ದು. ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸು. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ ಅಂತ ಹೇಳ್ತೇವೆ. ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾ ಇರೋಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿ ನಗರದ ಈ ವಾರ್ಡಿನ ಜನತೆ ಮಾತ್ರ. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ, ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ ಡಿ ಕೆ ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನು ಸೀಜ್ ಮಾಡು ಅಂತಾರೆ. ಗೋಡನ್ನು ಸೀಜ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನು ನಾವು ಬೀಗ ತೆಗೆದು ನೋಡಬೇಕು ಅಂತ ನಾನು ಹೇಳಿದೆ. ನೋಡಪ್ಪ, ಅದರಲ್ಲಿ ಏನೂ ಇಲ್ಲಪ್ಪ, ಪಟಾಕಿ ಇರಲ್ಲ. ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರೋಂಥ ಶಾಸಕರ ಕಚೇರಿ. ಇಲ್ಲ ಸರ್, ಅದನ್ನು ನಾವು ಪೊಲೀಸರು ಬಂದ ಮೇಲೆ ನೀವು ಬೀಗ ತೆಗಿಬೇಕು ಸರ್, ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್. ಇನ್ನು ಕೆಲವಷ್ಟು ಜನ ಹೆಣ್ಮಕ್ಳುಗಳು ಬಂದು ಮಾತಾಡಿದ್ರು. ನೋಡಿ, ಪ್ರತಿ ವರ್ಷ ನಮಗೆ ಪಟಾಕಿ ಕೊಡ್ತಾ ಇದ್ರು, ನಮಗೆ ಬೇಕು, ನಾವು ಬಡವರು, ದುಡ್ಡು ಕೊಟ್ಟು ಪಟಾಕಿ ತಗೊಳಕ್ಕಾಗಲ್ಲ ನಮಗೆ. ಮುನಿರತ್ನ ಅವರು ನಮ್ಮ ಪಟಾಕಿ ಕೊಡ್ತಾ ಇದ್ರು, ಈ ಸರಿ ಅದನ್ನು ನಿರ್ಬಂಧ ಹಾಕಿದ್ರೆ ಹೆಂಗೆ, ನಮಗೆ ಪಟಾಕಿ ಬೇಕು ಅಂತ ವಾದಕ್ಕೆ ಕೇಳಿದ್ರು. ಏನ್ ಮಾಡಾರ ಸರ್, ಅವ್ರಿಗೆ ಕೊಟ್ಟಾರೆ, ಅವರು ಕೊಟ್ಟಾರಲ್ಲ, ಇಸ್ಕ ಬಂದವ್ರು ಇದಾರ. ಅವಾಗ ನಾವ್ ಏನಾರು ಹೋಗವ್ರ, ಏನಕ್ಕೆ ಕೊಡೋರ್ನ ಇದ್ ಮಾಡ್ತೀರಾ ನೀವು? ಕೊಡ್ಲೇಬೇಕು. ಹೋದ ವರ್ಷ ಪಟಾಕಿ ತಗೊಂಡಿಲ್ಲ, ಈ ವರ್ಷ ಕೊಡ್ತಾರಂತ ನಮ್ಮ ಮಕ್ಳು ಖುಷಿಯಾಗಿದ್ದಾರೆ. ಎಲ್ಲ ಬಂದು ಕಾಯ್ತಾ ಇದಾರೆ ಮಕ್ಳು. ನೀವ್ ಯಾಕೆ ಬಂದು ಹಿಂಗ್ ಮಧ್ಯದಲ್ಲಿ ಕಟ್ಟಿದ್ ಮಾಡ್ತಾ ಇದೀರಾ ಹೇಳ್ರಿ? ಅದೇನ ನೀವೇ ಕೇಳ್ಬೇಕು ಸರ್. ಗೌರ್ಮೆಂಟ್ ಅವ್ರ ಕಡೆ ಐತಲ್ಲ, ಗೌರ್ಮೆಂಟ್ ಸರ್ಕಾರ ಅವ್ರದ್ದು, ನಮ್ದಿದ್ರೆ ನಾವ್ ಮಾತಾಡ್ತಾ ಇದೀವಿ. ಅಷ್ಟೇ, ಸರ್ಕಾರ ನಮಗೂ ಕಾಲ ಬರುತ್ತೆ, ಅವಾಗ ನಾವ್ ಮಾತಾಡ್ತೀವಿ. ಇವಾಗ ಕೊಡೋರ್ನ ಹೆಲ್ಪ್ ಮಾಡೋರ್ನ ಬಿಡಿ, ಇಲ್ಲ ಅವ್ರನ್ನ ಮಾಡಕ್ ಹೇಳಿ. ಏನ್ ಮಾಡಾರ ಸರ್, ಅವ್ರಿಗೆ ಕೊಟ್ಟಾರೆ, ಅವರು ಕೊಟ್ಟಾರಲ್ಲ, ಇಸ್ಕ ಬಂದವ್ರು ಇದಾರ. ಅವಾಗ ನಾವ್ ಏನಾರು ಹೋಗವ್ರ?